welcome back to our YouTube channel. So yes, ಈ ವಿಡಿಯೋ ಏನು ಅಂತ ನೋಡ್ತಿದ್ರೆ ನಾವು ಒಂದು ಯೂನಿಕ್ ಆದ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀವಿ ಚಿಕನ್ನಲ್ಲಿ. ಸೊ ಏನು ರೆಸಿಪಿ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ತಾನೇ ನಾನು ಹೆಡ್ ಶವರ್ ತೊಗೊಂಬಂದಿದ್ದೆ, ಕೂದಲು ಹಿಂಗಿದೆ. ಸೊ ಏನಪ್ಪ ಹಿಂಗೋಳೆ ಅನ್ಕೋಬೇಡಿ. ಸೊ ನಾನು ಹುಷಾರು ತಪ್ಪಿದೆ ಅಂತ 2 days ನಾನು ಹೆಡ್ ಶವರ್ ತೊಗೊಂಡಿಲ್ಲ, ಅದಕ್ಕೋಸ್ಕರ ಇವತ್ತು ಹೆಡ್ ಶವರ್ ತೊಗೊಂಡಿದ್ದೀನಿ. ಆಲ್ಸೋ ಲೈಕ್ ಯಾರೋ ಕೇಳಿದ್ರು ನನ್ನ ಹೆಡ್ ಕೂದಲಿಗೆ ಹೇಗೆ ಮಸಾಜ್ ಮಾಡ್ತೀರಾ ಅಂತ. ನಾನು ಮಸಾಜ್ ಎಲ್ಲ ಏನೂ ಮಾಡಲ್ಲ, ಬಟ್ ಎಸ್ ಒಂದು ಟಿಪ್ ಯೂಸ್ ಮಾಡ್ತೀನಿ. ಏನು ಅಂತ ಅಂದರೆ, ನಾವು ನಮ್ಮದೇ ಓನ್ ಕೊಬ್ಬರಿನ, ಸೊ ಕೊಬ್ಬರಿನ ನಮ್ಮಮ್ಮನೇ ಹೋಗಿ ಎಣ್ಣೆ ಮಾಡಿಸ್ಕೊಬರ್ತಾರೆ. ಸೊ ಅದೇನು ಹೇಳ್ತಾರೆ, ಸಾರಿ ಗೈಸ್, ಪ್ಲೀಸ್ ಅಡ್ಜಸ್ಟ್ ವಿತ್ ಮೈ ಹೇರ್. ಸೊ ಅವರೇ ಹೋಗಿ ಎಣ್ಣೆ ಮಾಡಿಸ್ಕೊಂಡು ಬರ್ತಾರೆ. ಸೊ ಆ ಎಣ್ಣೆಗೆ ನಾನೊಂದು ಟೀ ಟ್ರೀ ಆಯಿಲ್ ಅಂತ ಯೂಸ್ ಮಾಡ್ತೀನಿ. ಸೊ ಅದನ್ನೇ 2-3 ಡ್ರಾಪ್ಸ್ ಹಾಕ್ಕೊಂಡು ನಾನು ಒಂಚೂರು ಬಿಸಿ ಮಾಡಿ ಕಾಟನಲ್ಲಿ ತೊಗೊಂಡು ಹೀಗೆ ಅಪ್ಲೈ ಮಾಡ್ತೀನಿ. ಸೊ ನೇಲ್ಸ್ ಹಾಕಿದ್ರೆ ಹೆಡ್ ಲೈಕ್ ಸ್ಕಲ್ಪ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಟನಲ್ಲಿ ಒತ್ತಿ ಹೀಗೆ ನಾನು ಮಾಡ್ಕೊತೀನಿ. ಮಸಾಜ್ ಆ ಥರ ಎಲ್ಲ ನಾನೇನು ಮಾಡ್ಕೊಳ್ಳಲ್ಲ. ಸೊ ಅದು ಮಾಡಿಕೊಂಡು ತಲೆ ಕೂದಲು ಕಟ್ಬಿಟ್ಟು ಸೊ 2 ಅಥವಾ 3 hours ಬಿಟ್ಮೇಲೆ ಸ್ನಾನ ಮಾಡ್ತೀನಿ. ನೀವು ಓವರ್ ನೈಟ್ ಕೂಡ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸಮ್ಮರಲ್ಲಿ ಇಟ್ಕೊಂಡ್ಬಿಡಿ, ಎಣ್ಣೆ ಹಚ್ಕೊಂಡು ನೈಟೆಲ್ಲ ಇದ್ದರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಸೊ ವಿಂಟರಲ್ಲಿ ಓವರ್ ನೈಟ್ ಬಿಡ್ಬೋದು ಅಂತಲೇ ಹೇಳ್ತೀನಿ. ಸೊ ಇನ್ನೊಂದು ಆ ಟೀ ಟ್ರೀ ಆಯಿಲ್ ಏನಾದರೂ ನಿಮಗೆ ಬೇಕು ಅಂತ ಅಂದರೆ, ಪಿಕ್ಚರ್ ಬೇಕು ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಆಲ್ಸೋ ನನ್ನ ಫೇಸಲ್ಲಿ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿತ್ತು, ಇಯರ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನು ಹೇಗೆ ಟ್ರಾನ್ಸ್ಫರ್ ಮಾಡ್ಕೊಂಡು, ಆಲ್ಸೋ ನನ್ನ ಸ್ಕಿನ್ ಕಲರ್ ಏನಿತ್ತು ಅದು ಸಿಕ್ಕಾಪಟ್ಟೆ ಲೈಕ್ ನಾನು ಡಾರ್ಕ್ ಕಾಂಪ್ಲೆಕ್ಷನ್ ಅಂತಲೇ ಹೇಳ್ಬೋದು. ಮೋರ್ ದೆನ್ ಬ್ರೌನ್ ಅಂದರೆ ಡಾರ್ಕ್ ಕಾಂಪ್ಲೆಕ್ಷನ್ ಸ್ಕಿನ್ ನಂದು. ಸೊ ನನ್ನ ಸ್ಕಿನ್ ಹೇಗೆ ಟ್ರಾನ್ಸ್ಫರ್ ಆಯಿತು ಅಂತ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗ್ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆನೇ ಮಾಡ್ತೀನಿ. ಸ್ಕಿನ್ ಕೇರ್ ಅಂತೆಲ್ಲ ಏನಿಲ್ಲ, ಜಸ್ಟ್ ಒಂದು 10 rupees ತಿಂಗಳಲ್ಲಿ ನನ್ನ ಸ್ಕಿನ್ ಟ್ರಾನ್ಸ್ಫಾರ್ಮ್ ಆಗಿದ್ದು. ಸೊ ನಾನು ಪಿಕ್ಚರ್ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನನ್ನ 1 year ಬ್ಯಾಕ್ ಫೇಸ್ ಹೇಗಿತ್ತು ಅಂತ. ನಿಮಗೇನೋ ಶಾಕ್ ಆಗಿಬಿಡತ್ತೆ. ಸೊ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ರೆಸಿಪಿನ ಕಂಟಿನ್ಯೂ ಮಾಡ್ತೀನಿ. ನಾವು ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಸೊ ರೆಸಿಪಿ ಏನಂದರೆ ಕೋಳಿ ಬಸಾರು ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಕಡಲೆಕಾಳೆಷ್ಟು 1/4 kg ಕಡಲೆಕಾಳನ್ನ ನೈಟೇ ನೆನೆಸ್ಬಿಟ್ಟು, ಓಕೆ ಬೆಳಿಗ್ಗೆ ನೆನೆಸಿಟ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದಾಳೆ. ಸೊ ನಾವು ಮಾಡ್ತಿರೋದು ಬಂದು ಫಾರಮ್ ಕೋಳಿಯಲ್ಲಿ, ಯಾಕಂದರೆ ನಮ್ಗೆ ಇಲ್ಲಿ ಪ್ಯೂರ್ ನಾಟಿ ಕೋಳಿ ಸಿಗಲ್ಲ. ಆಲ್ಸೋ ನಮ್ಮ ಅಕ್ಕ ನಾಟಿ ಕೋಳಿ ತಿನ್ನಲ್ಲ. ಇವಳು ಮಟನ್ನು, ನಾಟಿ ಕೋಳಿ, ನಾಟಿ ಮೊಟ್ಟೆ, ಫಿಶ್ಶು ಏನು ತಿನ್ನಲ್ಲ. ಫಾರಮ್ ಚಿಕನ್ ಮತ್ತು ಫಾರಮ್ ಮೊಟ್ಟೆ ಬಿಟ್ಟು ಇವಳು ಏನೂ ತಿನ್ನಲ್ಲ. ಅದಕ್ಕೇ ನಾವು ಡಿಫ್ರೆಂಟಾಗಿ ಫಾರಮ್ ಕೋಳಿಯಲ್ಲಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದಾಳೆ. ಉಪ್ಪು ಹಾಕ್ಕೊಂಡಿದಾಗ ನೀರು ಹಾಕ್ಕೊತಾಳೆ. ಎಸ್, ನೀರು ಹಾಕ್ಕೊಂಡು ಇದನ್ನು ಕೂಗಿಸ್ಕೊಳ್ಬೇಕು. ಇವಾಗ ಎಷ್ಟು ಕೂಗಿಸ್ಕೊತೀಯ? 10 ವಿಸಿಲ್ಸ್ ಕೂಗಿಸ್ಕೊತೀವಿ, ಯಾಕಂದರೆ ಕಾಳಾಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ಎಸ್, ನೆಕ್ಸ್ಟ್ ಇವಾಗ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡಿಟ್ಟಿದ್ದೀವಿ. ಸೊ ಇದೇ ಮಸಾಲೆ ಹುರ್ಕೊಳ್ಳೋಕೆ ರೆಡಿ ಮಾಡಿಟ್ಟಿರೋದು. ಏನೇನದು? ಚಕ್ಕೆ, ಲವಂಗ, ಮತ್ತೆ ಗೋಡಂಬಿ, ಬಾದಾಮು, ಮೆಣಸು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ. ಎಸ್, ನಾವು ಯಾಕೆ ಬಾದಾಮಿ ಮತ್ತು ಸೋಂಕಾಳು, ಬಾದಾಮಿ ಮತ್ತು ಗೋಡಂಬಿ ಯಾಕೆ ಹಾಕೋತೀವಿ ಅಂದರೆ, ಚಿಕನ್ ಐಟಮ್ಸ್ ಹೀಟ್ ಇರೋದ್ರಿಂದ ಇದು ಹೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ನಾವು ಏನು ಚಿಕನ್ ಐಟಮ್ಸ್ ಮಾಡಿದ್ರು ಗೋಡಂಬಿ ಮತ್ತು ಬಾದಾಮಿ ಮಿಸ್ ಮಾಡ್ದಿರ ಹಾಕ್ತೀವಿ. ಆಲ್ಸೋ ನಾವು ಗಸಗಸೆನೂ ಇನ್ಕ್ಲೂಡ್ ಮಾಡ್ತೀವಿ, ಬಟ್ ಇದಕ್ಕೆ ಇನ್ಕ್ಲೂಡ್ ಮಾಡಲ್ಲ, ಯಾಕಂದರೆ ವೈಟ್ ಕಲರ್ ಬಂದ್ಬಿಡತ್ತೆ. ಎಸ್ ಎಸ್, ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ ಟೊಮೆಟೊ ಮತ್ತು ತೆಂಗಿನಕಾಯಿ ತುರಿ ಹಾಕ್ಕೊಂಡು
ಇದನ್ನೇ ನಾವು ರುಬ್ಕೊಂಡು ಮಸಾಲೆ ಮಾಡ್ಕೊತೀವಿ. ಸೊ ಫಾರಂ ಕೋಳಿ ಬಸ್ಸಾರು ಗಾಯ್ಸ್ ನಮ್ಮ ಮನೆಯಲ್ಲಿ ಇವತ್ತು. ಆ್ಯಂಡ್ ನಾನು ಇವಾಗ ಜಾಸ್ತಿ ಚಿಕನ್ ತಿನ್ನಲ್ಲ, ಯಾಕಂದರೆ 2 ಡೇಸಿಂದ ಡಯಟ್ ಮಾಡ್ತಾ ಇದ್ದೀನಿ. 2 ಡೇಸಿಂದ ರೈಸ್ ತಿಂದಿಲ್ಲ ಅದಕ್ಕೆ. ಆ್ಯಂಡ್ ಇನ್ ಕೇಸ್ ನಾನೇನಾದರೂ ವೆಯ್ಟ್ ಲಾಸ್ ಆದರೆ ನನ್ನ ಈ ಡಯಟಲ್ಲಿ ನಾನು ನಿಮಗೆ ನನ್ನ ಡಯಟ್ ಪ್ಲ್ಯಾನ್ ಕೂಡ ಶೇರ್ ಮಾಡ್ತೀನಿ. ಓಕೆ, ಎಸ್. ಸೊ ಇದನ್ನು ಮಸಾಲೆ ಮಾಡಿಕೊಂಡು ಸಿಗ್ತೀವಿ. ಸೊ ಈ ರೇಂಜ್ಗೆ ಹುರ್ಕೊಂಡಿದ್ದೀವಿ ನಾವು. ಇದನ್ನು ಟೊಮೆಟೊನೂ ಆ್ಯಡ್ ಮಾಡಿದ್ದೀವಿ. ಸೊ ನೀವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇದೆಲ್ಲ ರುಬ್ಕೊಬೇಕು. ಆಮೇಲೆ ಇದು ಮಸಾಲೆ ಆರಾದ್ಮೇಲೆ ಹಾಕೊಳ್ಳಿ. ಎಸ್, ಆರಾದ್ಮೇಲೆ ಹಾಕೊಳ್ಳಿ. ಇಲ್ಲ ಅಂದರೆ ಬಿಸಿ ಬಿಸಿ ಹಾಕ್ಬಿಟ್ರೆ ಅಷ್ಟೇ. ಒಂದ್ಸತಿ ಬಿಸಿ ಬಿಸಿ ಟೊಮೆಟೊ ಹಾಕ್ಬಿಟ್ಟು ನಾನು ಮೈಯೆಲ್ಲ ಹಚ್ಕೊಂಡು ಫುಲ್ ಬರ್ನ್ ಆಗ್ಬಿಟ್ಟಿತ್ತು. ಇನ್ನೂ ನನ್ನ ಕೈಯಲ್ಲಿ ಮಾರ್ಕ್ಸ್ ಹಂಗೆ ಐತೆ. ಕಂಪ್ಲೀಟ್ ಆರಿರ್ಬೇಕು. ಹೌದು, ಚೆನ್ನಾಗಿ ಆರಿರ್ಬೇಕು. ಎಸ್. ನಿಮ್ಗೆ ಇನ್ ಕೇಸ್ ಗೋಡಂಬಿ ಮತ್ತೆ ಬಾದಾಮಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು. ನಾವು ಹೀಟ್ ಇದಾಗಲಿ ಅಂತ. ಟೇಸ್ಟು ಚೆನ್ನಾಗಿ ಬರುತ್ತೆ, ಆಲ್ಸೋ ಹೀಟ್ ಇದಾಗುತ್ತೆ ಅಂತ ಹಾಕ್ಕೊಡ್ತೀವಿ. ಸೊ ಇದನ್ನ ರುಬ್ಕೊಂಡು ಬರ್ತೀವಿ. ಓಕೆ. ಸೊ ಇದು ಕಾಳು ಬೇಯಿಸಿ ಸೆಪ್ರೇಟಾಗಿ ಎತ್ತಿಕೊಂಡಿದ್ದೀವಿ. ಇವಾಗ ತಿರ್ಗಾ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕೊಂಡು ಚಿಕನ್ ಬೇಯಿಸ್ಕೊತಾ ಇದ್ದೀವಿ. ಚಿಕನ್ ಯಾಕೆ ಕಾಳು ಆದಮೇಲೆ ಅಂದರೆ ಚಿಕನ್ ಬೇಗ ಬೆಂದೋಗ್ಬಿಡುತ್ತೆ, ಕಾಳು ಬೇಯಲ್ಲ, ಅದಕ್ಕೇನೆ. ಸೊ ಇವಾಗ ಇದಕ್ಕೇನೆ ನಾವು ಬೇಯಿಸಿಕ್ಕಿರೋ ಕಾಳು ಮಸಾಲೆ ಎಲ್ಲ ಹಾಕ್ತೀವಿ. ಚಿಕನ್ ಬಂದು 1/2 kg ತಗೊಂಡಿದ್ದೀವಿ ನಾವು. ಸೊ ಹಿಂಗೆ ಹುರ್ಕೊಂಡು ನೆಕ್ಸ್ಟ್ ನಾವು ಕಾಳು ಹಾಕ್ಕೊತೀವಿ. ಚಿಕನ್ಗೆ ಉಪ್ಪಿಡಿಲಿ ಅಂತ ಇವಾಗಲೇ ಉಪ್ಪು ಹಾಕ್ಕೊತಾ ಇದೀವಿ. ನಾವು ಕಾಳಿಗೂ ಹಾಕ್ಕೊಳ್ತಾ ಇದೀವಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಚಿಕನ್ಗೆ. ಆಮೇಲೆ ಏನದು ಮಟನ್ ಪೌಡರ್, ಆಮೇಲೆ ಗರಂ ಮಸಾಲ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಚಿಕನ್ ಖಾರ ಹಿಡಿಬೇಕಲ್ಲ, ಅದಕ್ಕೆ ಈ ಥರ ಚೂರು ಚೂರು ಮಸಾಲೆ ಹಾಕ್ಕೋಬೇಕು. ಇದು ನಮ್ಮ ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪುಡಿ. ಸೊ ನಾವು ಇದು ಮೀಟ್ ಪೌಡರ್ಸ್, ಗರಂ ಮಸಾಲ ಬಿಟ್ಟು ಧನಿಯಾ ಪುಡಿ, ಸಾಂಬಾರ್ ಪುಡಿ, ಖಾರದ ಪುಡಿ ಎಲ್ಲ ನಾವು ನಮ್ಮ ಮನೆಯಲ್ಲೇ ಮಾಡ್ಕೊಳ್ತೀವಿ. ಯಾಕಂದರೆ ಹೊರಗಡೆ ತಂದಾಕೋದು ನಮ್ಮ ಅಮ್ಮಗೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊತೀವಿ. ನೆಕ್ಸ್ಟ್ ಉರ್ದಿ ಆರಿಸಿ ರುಬ್ಕೊಂಡಿರಲ್ಲ ಆ ಮಸಾಲ. ಸೊ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಬೇಯಿಸಿಕೊಂಡಿರೋ ಅಂಥ ಕಾಳು ಮತ್ತು ಕಾಳಿನ ನೀರು. ಇದನ್ನ ಇವಾಗ ಎಷ್ಟು ಕೂಗಿಸ್ಬೇಕು? ಒಂದು ವಿಷಲ್ ಕೂಗಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ವಿಷಲ್ ಕೂಗಿಸ್ಬಿಟ್ಟು ಸಿಗ್ತೀರಿ. ಇನ್ನೇನು ಹಾಕೋದಿಲ್ಲ ಅಲ್ಲ? ಓಕೆ, ವಿಷಲ್ ಕೂಗಿಸ್ಕೊಂಡು ಸಿಗ್ತೀವಿ. ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ನೋಡೋಣ. ಇವಾಗ ಇದು ಈ ಥರ ಬೇಯಿಸಿದ್ದೀವಿ. ಆಲ್ರೆಡಿ ಗಮ್ಮಂತ ಐತೆ ಗೈಸ್. ನೆಕ್ಸ್ಟು ಇದನ್ನು ಸೋಚ್ಕೋಬೇಕಾ?
ಯಾಕೆಂದರೆ ನಮಗೆ ಸಾರು ಸಪ್ರೇಟು, ಇದು ಚಿಕನ್ ಸಪ್ರೇಟ್ ಬೇಕಲ್ವಾ, ಅದಕ್ಕೆ ಸೋಚ್ಕೊತಾ ಇರೋದು. ಇವಾಗ ನಾವು ಚಿಕನ್ಗೆ ಒಗ್ಗರಣೆ ಕೊಡ್ತಾ ಇದ್ದೀವಿ. ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡು, ಆಮೇಲೆ ಇಲ್ಲಿ ಏನಿದು ಸೋಚಿಟ್ಕೊಂಡಿದ್ದೀವಲ್ಲ, ನೀರು ಸಪ್ರೇಟು, ಚಿಕನ್ ಮತ್ತು ಕಾಳು ಸಪ್ರೇಟು, ಇದನ್ನು ಹಾಕಿದ್ರೆ ಮುಗೀತು ಸಾರು ಮತ್ತು ಚಿಕನ್. ಎಸ್, ಫಾರಂ ಕೋಳಿ ಚಿಕನ್ ಬಸಾರ್. ಎಲ್ಲ ಒಂದು ನಿಮಿಷ ಸಾರು ತೋರಿಸುವ. ಸೊ ಸಾರು ಹಿಂಗಾಗಿದೆ. ಎಸ್, ಹಿಂಗಿರತ್ತೆ. ಸೊ ನಮ್ಮ ಅಕ್ಕ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತಾರೆ ಹೆಂಗಿತ್ತು ಅಂತ. ಓಕೆನಾ? ಸೊ ಚಿಕನ್ ಒಗ್ಗರಣೆ ಕೊಟ್ಟಾದ್ಮೇಲೆ ಹೇಗಿದೆ, ಸೊ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಎಸ್ ಆಗಿದೆ. ನಮ್ಮ ಅಕ್ಕ ಟೇಸ್ಟ್ ಮಾಡ್ತಾಳೆ ಇವಾಗ ನಮ್ಮ ಅಕ್ಕಗೆ ಟೇಸ್ಟ್ ಕೊಡ್ತಾಯಿದ್ದೀನಿ. ಅವಳೇ ಮಾಡಿದ್ದು, ನಾನು ಆಗ್ಲೇ ಮ್ಯೂಸ್ಲಿ ತಿನ್ಬಿಟ್ಟೆ, ಅದಕ್ಕೆ ಇವಾಗ ನಾನು ತಿನ್ನಲ್ಲ ಚಿಕನ್ನು. ಮ್ಯೂಸ್ಲಿ ಮತ್ತೆ ಬನಾನಾ ತಿಂದೆ. ಹೆಂಗಿದೆ? ಎಸ್, ನಮ್ಮ ಅಕ್ಕ ಫೇವ್ರೆಟ್ ಕೋಳಿ ಬಸಾರ್. ನನಗೂ ಇಷ್ಟ, ಬಟ್ ನಾನು ಮ್ಯೂಸ್ಲಿ ತಿಂದಿದ್ದ ಕಾರಣ ತಿಂತಿಲ್ಲ. ಓಕೆ, ಪ್ಲೀಸ್ ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಆಂಟಿ ಒಂದು ನಿಮಿಷ, ನಂದು ಕ್ಲೀನಿಂಗ್ ಮಾಡ್ತಾವಳೆ ಗೈಸ್. ಸೊ ನಂದಿನಿ, ನಾ ಊರಿಗೆ ಹೋಗಿ ಬರ್ತೀನಿ. ಬಾಯ್. ನನ್ನ ಮಿಸ್ ಮಾಡ್ಕೋತೀಯಾ? ಟ್ಯೂಸ್ಡೇ ಬರ್ತೀವ ಆಂಟಿ. ಹೆಣ್ಮಗು ಫುಲ್ ಕ್ಲೀನ್ ಮಾಡ್ತೈತೆ ಗಾಯ್ಸ್. ನನ್ನ ಮಿಸ್ ಮಾಡ್ಕೋತೀಯಾ? ಹೇಳು ಮಿಸ್ ಯು ಭೂಮಿಯನ್ನು. ಅಯ್ಯೋ ಸರಿ, ಬಾಯ್. ಬರ್ತೀನಿ, ಬಾಯ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಎಸ್, ನಿಮಗೆ ರೆಸಿಪಿ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ನಾನು ಇನ್ನೂ ಜಾಸ್ತಿ ರೆಸಿಪಿ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಅಕ್ಕ ಕೈಯಲ್ಲಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಮ್ಮ ಅಕ್ಕನ ಅವ್ರ ಮನೆಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಅವ್ರ ಮನೆಗೆ ಬಿಟ್ಬಿಟ್ಟು ಬರ್ತಾ ಇದ್ದೀವಿ ನಾವು. ಬಿಕಾಸ್ ಮಂತ್ರಾಲಯ ಹೋಗೋಕ್ಕೆ ಮುಂಚೆ ಅವಳು ಇಲ್ಲಿ ಬಂದಿದ್ದು. ಸೊ ಹೆಂಗೂ ಮುನೇಶ್ವರ ಪೂಜೆ ಇತ್ತು, ಹಂಗೆ ಟ್ರಿಪ್ಪು ಇದೆಲ್ಲ ಮುಗಿಸ್ಕೊಂಡು ಒಂದೇ ಸರ್ತಿ ಹೋಗೋಣ ಅಂದ್ಬಿಟ್ಟು ಬಂದಿದ್ಲು. ಎಸ್, ಸೊ ಇವತ್ತೋಗಿ ನಾವು ಬಿಟ್ಬಿಟ್ಟು ಬರ್ತೀವಿ. ಅದಕ್ಕೇ ಇನ್ಮೇಲಿಂದ ಕುಕಿಂಗ್ ನಾನು ಮಾಡ್ತೀನಿ ಗಾಯ್ಸ್. ಎಸ್, ನಾನು ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಸೊ ಈ ರೆಸಿಪಿನೂ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಚೆನ್ನ ಮಸಾಲೆಗೆ ಯಾರೋ ಒಬ್ರು ಕಮೆಂಟ್ ಕೊಟ್ಟಿದ್ರು, ನೈಸ್ ರೆಸಿಪಿ ಸಿಸ್ಟರ್ ಅಂತ. ಸೊ ಟ್ರೈ ಮಾಡಿದ್ದಕ್ಕೆ ತುಂಬ ಜಾಸ್ತಿ ಥ್ಯಾಂಕ್ ಯು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳಿನ ವಿಡಿಯೋನ ನಮ್ಮ ಅಕ್ಕ ಮನೇಲಿ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದಟ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್.